ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಷ್ಟೊಂದು ದಿನ ಆದಮೇಲೆ ನಾನು ಇಂಡಿಯನ್ ಲೇವರ್ ಮಾಡ್ತಿದ್ದೆ. ಗೆಸ್ ವೇರ್ ಇಟ್ ವಾಸ್ ಡೆಲ್ಲಿ ಅಲ್ವಾ, ಏನಷ್ಟು ಚಳಿ ಇರೋದೇನೋ ಅಂತ ಅಂದ್ಕೊಂಡು ನಾನು ಲ್ಯಾಂಡ್ ಆದಮೇಲೆ ಗೊತ್ತಾಗಿದ್ದು ನನಗೆ ಇಟ್ ವಾಸ್ 10 ಡಿಗ್ರಿ ಅಂತ. ನೈಟ್ ಫ್ಲೈಟ್ ಮುಗಿಸ್ಕೊಂಡು ಫುಲ್ ಸುಸ್ತಾಗಿ ಬಂದಿದ್ದು ನನಗೆ ಚಳಿಗೆ ಮೂರು ಟೀ ಶರ್ಟ್ ಹಾಕ್ಕೊಂಡ್ರೂ ಚಳಿನೇ ಕಮ್ಮಿ ಆಗ್ತಾ ಇರಲಿಲ್ಲ. ರೂಮ್ ಡೈನಿಂಗಲ್ಲಿ ಏನಿದೆ ಅಂತ ಚೆಕ್ ಮಾಡಿ ತೊಗೊಳ್ಳೋ ಅಂತ ಗೊತ್ತಿದ್ರೂ ನಾನು ತಂದಿದ್ದ ಚಪಾತಿನೇ ತಿಂದು ಮಲಗಿದ ತಕ್ಷಣ ನಾನು ಹೊರಟಿದ್ದೆ ಸರೋಜಿನಿ ಮಾರ್ಕೆಟ್ಗೆ. ಈ ಚಳಿಗಾಲದಲ್ಲಿ ಸರೋಜಿನಿಲಿ ಒಳ್ಳೊಳ್ಳೆ ವಿಂಟರ್ ಜಾಕೆಟ್ಸ್ ಕಮ್ಮಿಗೆ ಸಿಗುತ್ತೆ ಅಂತ ಹೋಗಿದ್ದೆ. ಎಷ್ಟೋ ವರ್ಷದಿಂದ ಇಲ್ಲಿಗೆ ಹೋಗ್ತಾ ಇದ್ದೀನಿ. ಎವ್ರಿ ಡೇ ಇಟ್ಸ್ ಕ್ರೌಡೆಡ್, ಆದರೆ ಪ್ರೈಸಸ್ ಮಾತ್ರ ಸೇಮ್ 50, 80, 100 ಅಷ್ಟರಲ್ಲೇ ಒಳ್ಳೊಳ್ಳೆ ಟಾಪ್ ಸಿಗುತ್ತೆ. ತೊಗೋಬೇಕಾದ್ರೆ ಕೇರ್ಫುಲ್ಲಾಗಿ ನೋಡ್ಕೊಂಡು ತೊಗೋಬೇಕಷ್ಟೆ. ನಾನು 20 ನಿಮಿಷದಲ್ಲೇ ಬೇಜಾನ್ ಶಾಪಿಂಗ್ ಮಾಡಿಕೊಂಡು ಈ ಚಳಿಲೂ ಇಷ್ಟೊಂದು ಜನ ಬರ್ತಾರಲ್ಲ ಅಂತ ಅಂದ್ಕೊಂಡು ನಾನು ಬ್ಯಾಗ್ ಇಟ್ಕೊಂಡು ಹೊರಟೆ. ನನಗೆ ಪಿಕ್ ಮಾಡೋಕ್ಕೆ ಬಂದಿದ್ದೆ ನನ್ನ ಫ್ರೆಂಡ್ ಜಯ್ ಬಂದು ಕತಾರ್ ಏರ್ವೇಸಲ್ಲಿ ಕ್ರೂ, ಬಟ್ ಅವನು ರಜಕ್ಕೆ ಡೆಲ್ಲಿಲಿದ್ದ. ಅವ್ರ ಮನೆಗೆ ಕರ್ಕೊಂಡೋಗಿ ನನಗೆ ಒಳ್ಳೊಳ್ಳೆ ಊಟ ಮಾಡಿಸ್ದ. ಜಯ್ ಮತ್ತು ಅವ್ರ ಫ್ರೆಂಡ್ಸ್ ನನ್ನ ಕ್ಯಾಬಿಗೆ ಡ್ರಾಪ್ ಮಾಡಿದ್ರು. ವಾಪಸ್ ಬಂದು 3 ಅವರ್ ನಿದ್ದೆ ಮುಗಿಸ್ಕೊಂಡು ನಾನು ವಾಪಸ್ ಫ್ಲೈಟಿಗೆ ರೆಡಿ ಆಗ್ತಿದ್ದೆ. ಇಷ್ಟೊಂದು ಲೇವರ್ಸಲ್ಲಿ ಹೀಗೆ ಜಾಸ್ತಿ ರೆಸ್ಟೇ ಮಾಡೋಕ್ಕಾಗಲ್ಲ, ಬರೀ 24 ಅವರ್ಸ್. ಈ ಡೆಲ್ಲಿ ಚಳಿಗೆ ನಾನು ಶೀತ ತೊಗೊಂಡು ಹೊರಟಿದ್ದೆ. ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ನಾನು ನಿಮ್ಮ ಬೆಂಗಳೂರು ಹುಡುಗಿ, ಸೈನಿಂಗ್ ಆಫ್.